ವೆಲ್ಕಮ್ ಬ್ಯಾಕ್. ವೆಯ್ಟ್ ನೀವು ಫಾಸ್ಟ್ ಬೌಲಿಂಗ್ ಕ್ಲಾಸಿಗೆ ಬಂದಿಲ್ಲ, ನೀವು ಬ್ಯಾಟಿಂಗ್ ಕ್ಲಾಸ್ಗೆ ಬಂದಿರೋದು. ಬಟ್ ಸೊ ಇವತ್ತಿನಿಂದ ನಂದು ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಏನಿತ್ತು, ವರ್ಕ್ಶಾಪ್ ಅಂತ ಏನಿತ್ತು, ನೀವೇನಾದರೂ ನಮ್ಮ ಹಳೆ ಫಾಲೋವರ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಕೋಚಿಂಗ್ ಸೀರೀಸ್ನ ಲಾಂಚ್ ಮಾಡಿದೆ. ಪೇಯ್ಡ್ ವರ್ಜನ್ನು 2000 ರೂಪೀಸ್ ಚಾರ್ಜ್ ಮಾಡ್ತಿದ್ದೆ ಮಂತ್ಲಿ. ಸೊ ಇದೇ ಪೋರ್ಷನ್ಸ್ಗೆ. ಸೊ ಇದನ್ನು ಈಗ ನಿಮಗೆ ಸಿಗ್ತಿದೆ. ನೀವು ಡಿಸೈರ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ, ನೀವು ಡಿಸೈರ್ ಮಾಡ್ತಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಫ್ರೀಯಾಗಿ ನಿಮ್ಗೆ ತಲುಪ್ತಿದೆ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ನನಗೂ ಖುಷಿ ಆಯಿತಾ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ ಈಗ. ಸೊ ಬ್ಯಾಟಿಂಗಲ್ಲಿ ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ. ಸೊ ಈ ವಿಡಿಯೋ ಸೀರೀಸು ವರ್ಟಿಕಲಲ್ಲಿದೆ. ಸೊ ಇಷ್ಟು ದಿನ ಏನಾಯಿತು, ಆರಿಜೆಂಟಲ್ ನಿಮಗೆ ಈ ರೀತಿ ಫೋನ್ ಇಟ್ಕೊಂಡು ನೋಡೋಕ್ಕೆ ಸಿಕ್ತಿತ್ತು. ಬಟ್ ಈ ರೀತಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಅಂದರೆ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ, ವಿಡಿಯೋ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ ಅಂದರೆ ಸೊ ನಿಮಗೆ ಆ ಸ್ಕ್ರೀನ್ ರೊಟೇಟರ್ನ ಆಫ್ ಮಾಡೋ ಆಪ್ಷನ್ಸ್ ಇದೆ. ಸೊ ನಾನು ಸ್ಕ್ರೀನ್ಶಾಟ್ನಲ್ಲಿ ಶೇರ್ ಮಾಡ್ತೀನಿ ಕೂಡ. ಸೊ ಇದನ್ನು ಆಫ್ ಮಾಡ್ಕೊಳ್ಳಿ ಆಯಿತಾ. ಆವಾಗ ಚೇಂಜ್ ಮಾಡ್ಕೊಳ್ಳೋದು ಹೋಗುತ್ತೆ. ಸೊ ಹಿಂಗೆ ನೋಡ್ತಿರೋರು ಹಿಂಗೆ ವರ್ಟಿಕಲಲ್ಲಿ ನೋಡ್ಬೋದು. ಸೊ ಗುಡ್ ಲಕ್. ತುಂಬ ವಿಷಯ ಇದೆ ಕಲಿಯೋದಕ್ಕೆ. ಸೊ ರೆಡಿ ಇರಿ, ಕಲಿತೀರಿ. ಗುಡ್ ಲಕ್. ಸಿಂಪಲಾಗಿ ಹೇಳ್ಕೊಡೋದು. ಕಾಂಪ್ಲಿಕೇಟೆಡ್ ವಿಷಯಗಳನ್ನ 6 ಗಂಟೆ ಆಯಿತು, ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ರೆಡಿನಾ? ಸೊ ಇವತ್ತು ಪ್ರಾಪರ್ ಹ್ಯಾಂಗಿಂಗ್ ಬಾಲಲ್ಲಿ ಬಂದಿದ್ದೀವಿ. ನೆನ್ನೆ ನಿಮ್ಗೆ ಅರ್ಥ ಆಗಿರುತ್ತೆ ಎಷ್ಟು ಕಷ್ಟ ಆಗುತ್ತೆ ಟೈಮ್ಗೆ ಹೋಗೋದು, ಟೈಮಿಗೆ ಬರೋದು. ಸೊ ಅದೇ ಚಾಲೆಂಜಿಂಗ್ ಇಲ್ಲಿ. ಈಗ ನೆಕ್ಸ್ಟ್ ಸ್ಟೆಪ್ ಕೂಡ ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ. ಅದೇ ರೀತಿ ಚಾಲೆಂಜಿಂಗ್ ಆಗ್ತಾನೆ ಹೋಗುತ್ತೆ. ಸೊ ಇಲ್ಲಿ ನಮಗೆ ಕಾನ್ಸಂಟ್ರೇಷನ್ ಪವರು ಮತ್ತು ನಾವು ಹೋದ ವಾರ ಏನೇನು ಮಾಡಿದ್ವಿ ಅದರ ರಿಸಲ್ಟ್ನ ನೆಕ್ಸ್ಟ್ ಲೆವೆಲ್ ತೊಗೊಳ್ಳೋವಂಥದ್ದು ಇದು ಈ ಹ್ಯಾಂಗಿಂಗ್ ಬಾಲ್ ಪ್ರೋಗ್ರಾಮ್. ಸೊ ಹ್ಯಾಂಗಿಂಗ್ ಬಾಲ್ ಇಂಪಾರ್ಟೆನ್ಸ್ ಬಗ್ಗೆ ನೆನ್ನೆನೇ ಹೇಳಿದ್ದೀನಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇವತ್ತೇನು ಮಾಡೋಣ ಅಂದರೆ, ನಿನ್ನೆ ಫ್ರಂಟ್ ಫುಟಲ್ಲಿ ಮಾಡಿದ್ವಿ, ಇವತ್ತು ಬ್ಯಾಕ್ ಫುಟಲ್ಲಿ ಮಾಡೋಣ. ಸೊ ಅರ್ಜೆಂಟ್ ಬೇಡ, ಏನು ಅರ್ಜೆಂಟ್ ಮಾಡೋದು ಬೇಕಾಗಲ್ಲ. ಟೈಮ್ ಟು ಟೈಮ್ ನೀಟಾಗಿ ಕಲಿಯೋಣ. ಇನ್ನು ಡ್ರೈವ್ಗೆ ಯಾಕೆ ಹೋಗ್ತಿಲ್ಲ ಅಂದರೆ, ಫ್ರಂಟ್ ಫುಟ್ಗೆ ಹೋಗೋದು ಮತ್ತು ಬ್ಯಾಕ್ ಫುಟ್ಗೆ ಹೋಗೋದು ಅದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ. ಯಾಕೆಂದರೆ ಮೈಂಡಲ್ಲಿ ಕೂಡ ನಾವು ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡ್ತಿದ್ದರೆ ಅಷ್ಟು ಫಾಸ್ಟ್ ಆಗ್ತಾ ಹೋಗುತ್ತೆ ಬ್ರೈನು. ಸೊ ಹಾಗಾಗಿ ನಾವು ಅದನ್ನು ಕಲ್ತ ಮೇಲೆ ಡ್ರೈವ್ಗೆ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫ್ರಂಟ್ ಫುಟ್ ಡಿಫೆನ್ಸಿಂದ ಬ್ಯಾಕ್ ಫುಟ್ ಡಿಫೆನ್ಸ್ಗೆ ಹೋಗೋಣ. ಹ್ಯಾಂಗಿಂಗ್ ಬಾಲ್ ಯೂಸ್ ಮಾಡ್ಕೊಂಡು ಹೇಗೆ ಆಡಬೇಕು ಅನ್ನೋದನ್ನು. ಸೊ ಪ್ರೊಸೆಸ್ ಸೇಮ್ ಇರುತ್ತೆ. ಈ ಫ್ರಂಟ್ ಫುಟ್ಗೆ ಹೋಗಿ ಮತ್ತೆ ಸ್ಟ್ಯಾನ್ಸ್ ಬಂದು ಮತ್ತೆ ಹೋಗಿ ಮತ್ತೆ ಆಡ್ತಿದ್ದಲ್ಲ, ಅದೇ ರೀತಿ ಇಲ್ಲೂ ಕೂಡ ಸ್ಟ್ಯಾನ್ಸ್, ಔಟ್, ಡಿಫೆನ್ಸ್, ಮತ್ತು ಸ್ಟ್ಯಾನ್ಸ್. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಯಾವಾಗ ಬಾಲು ನನ್ನ ಹತ್ರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಬ್ಯಾಕ್ ಹೋಗುತ್ತೆ. ರೈಟ್ ಬ್ಯಾಕ್, ರೈಟ್ ಬ್ಯಾಕ್, ರೈಟ್ ಬ್ಯಾಕ್, ರೈಟ್ ರೈಟ್. ಆಲ್ಮೋಸ್ಟ್ ನನ್ನ ಚೆಸ್ಟ್ ಹೈಟಿಗೆ ಬಾಲ್ ಬರ್ತಿದೆ ಈಗ ಹಿಂದಕ್ಕೆ ಹೋದ್ಮೇಲೆ. ರೈಟ್ ಬ್ಯಾಕ್, ಮತ್ತೆ ಸ್ಟ್ಯಾನ್ಸ್, ಬ್ಯಾಕ್, ಔಟ್, ಬ್ಯಾಕ್. ಸ್ಟೆಪ್ ಅಂಡ್ ಬ್ಯಾಟ್ ಲಿಫ್ಟ್ ಒಟ್ಟಿಗೆ ಹೋಗ್ತಿದ್ಯಾ? ಸೊ ನೀವು ಇಲ್ಲಿ ಬಾಲು ಸ್ಟ್ರೈಟ್ ಬರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಚಾಲೆಂಜು ಸೇಮು. ಇಲ್ಲಿಂದ ವಿತೌಟ್ ಕಾನ್ಸಂಟ್ರೇಷನ್ ಮಿಸ್ ಮಾಡಿದೆ 100 ಟೈಮ್ಸ್. ಈಗ 10-20 ಮಾಡಿದ್ದೀನಿ ಅನ್ಕೊಳ್ಳೋಣ. ಬಾಲ್ ಆ ಕಡೆ ಹೋಯ್ತು, ಈ ಕಡೆ ಬಂದು ಇಲ್ಲೆಲ್ಲೋ ಬಂತು 0. ಮತ್ತೆ ಮಧ್ಯದಲ್ಲಿ ಬ್ರೇಕ್ ಬೇಕಾದ್ರೆ ಮತ್ತೆ ತೊಗೊಳ್ಳಿ. ನಾನು 20 ಇರಲಿ ಅಥವಾ 99 ಬಾಲ್ ಇರಲಿ, ಸ್ವಲ್ಪ ಕಾನ್ಸಂಟ್ರೇಷನ್ ಮಿಸ್ ಆಯಿತು ಅಥವಾ ಬಾಲ್ ಆ ಕಡೆ ಈ ಕಡೆ ಹೋಯ್ತು ಅಂದರೆ ಅಟ್ಲೀಸ್ಟ್, ಅಥವಾ ಸುಸ್ತೇ ಆಯಿತು ಅಂದ್ರೂ ನಾವು ಮತ್ತೆ 0ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಚಾಲೆಂಜ್ ಆಗೇ ತೊಗೋಬೇಕಾಗತ್ತೆ ನಾವು. ಸೊ ಅದನ್ನು ಸ್ವಲ್ಪ ಕಲಿಯೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತೆ ನನ್ನ ಕೈಲಿ ಆಗಿಲ್ಲ ಅಂದಾಗ ಮತ್ತೆ ಸ್ಟ್ರೈಟ್ ಸೈಡ್ ಆ್ಯಂಗಿಲ್ ಅಂತ ಸರಿ ನೋಡ್ಕೊಳ್ಳಿ. ಸೊ ಇಲ್ಲಿಂದ ಬ್ಯಾಕ್, ಬ್ಯಾಕ್. ಇಲ್ಲಿ ಕೀ ಪಾಯಿಂಟ್ ಅಂದರೆ ಬಾಲೇ ಬಂದು ಬ್ಯಾಟಿಗೆ ಬೀಳೋ ಥರ ಇರಬೇಕು. ನೋಡ್ಬೋದು, ನಾನು ಕಣ್ ಕೆಳಗಡೆನೆ ಆಡ್ತಾ ಇದ್ದೀನಿ. ಇಲ್ಲಿ ಬಾಡಿ ಹತ್ರ ಸ್ಲೋ ಬರ್ತಿದೆ ಅಂತ ಕಾರಣಕ್ಕೆ ನಾನು ಇಲ್ಲ ಆಡ್ತಿಲ್ಲ.
ವೆಯ್ಟ್ ಮಾಡಿ. ಇಲ್ಲಿ ಬಾಲ್ನ ಲಾಸ್ಟ್ ಮೂಮೆಂಟ್ವರೆಗೂ ನೋಡೋಕ್ಕೆ ಇದು ಒನ್ ಆಫ್ ದಿ ಬೆಸ್ಟ್ ಡ್ರಿಲ್ ಅಂದರೆ ತಪ್ಪಾಗಲ್ಲ. ಇಲ್ಲಿ ಸೊ ಇವತ್ತು ಇದನ್ನು 100 ಟೈಮ್ಸೇ ಮಾಡಿ, ಅಥವಾ ಫ್ರಂಟ್ ಫುಟ್ ನಿಮಗೆ ವಿತೌಟ್ ಲೂಸಿಂಗ್ ಕಾನ್ಸಂಟ್ರೇಷನ್, ವಿತೌಟ್ ಬಾಲ್ ಅಲ್ಲಿ ಇಲ್ಲಿ ಹೋಗದೆ 100ನ ಯಾರು ಕಂಪ್ಲೀಟ್ ಮಾಡಿದ್ದೀರಾ ಅವ್ರಿಗೆ 200 ಆಗುತ್ತೆ ಈ ಬ್ಯಾಕ್ ಫುಟ್ ಡಿಫೆನ್ಸ್ನ ಆಡೋದು. ಅಥವಾ ಇನ್ನೂ 100 ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಚಾಲೆಂಜ್ ಆಗಿಲ್ಲ ಅಂದರೆ ತೊಂದರೆ ಇಲ್ಲ, ನಮಗೆ ಸರಿಯಾಗಿ ಬರೋದು ಇಂಪಾರ್ಟೆಂಟು. ನಮ್ಗೆ ಸ್ಟಾಮಿನಾ ಕೂಡ, ನಮ್ಮ ಕಾನ್ಸಂಟ್ರೇಷನ್ ಪವರ್ ಕೂಡ ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗುತ್ತೆ. ಸೊ ಇದರಲ್ಲಿ ಕೂಡ ಸೇಮ್ ಚಾಲೆಂಜು. ಬಾಲ್ ಸ್ಟ್ರೈಟೇ ಹೋಗಬೇಕು, ಸ್ಟ್ರೈಟೇ ಬರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಥವಾ ನಮ್ಮ ಬಾಡಿನೇ ಬ್ಯಾಲೆನ್ಸ್ ಮಿಸ್ ಆಯಿತು ಅಂದರೆ ಮತ್ತೆ 0ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಯಾರ್ಯಾರು ಈ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀರಾ ಅವರು ಗ್ರೂಪಲ್ಲಿ ಮೆನ್ಷನ್ ಮಾಡಿ. ನೆನ್ನೆ ಫ್ರಂಟ್ ಫುಟ್ ಮಾಡಿದ್ದು, ಇವತ್ತು ಬ್ಯಾಕ್ ಫುಟ್ ಡಿಫೆನ್ಸ್ ಮಾಡೋಣ. ನಾಳೆ ಇನ್ನೊಂದು ಚಾಲೆಂಜ್ ಮೂಲಕ ಬರ್ತೀನಿ. ಸಿಯೋ. ಇದೇ ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ, ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ. ಈ ಆಪ್ಷನ್ ಇರೋದು ಫ್ರೀ ಬಗ್ಗೆ ಗೊತ್ತಿರೋರು. ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ, ಅಥವಾ ನಮಗೆ ಲಾಂಗ್ ಟೈಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿದ್ರೆ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ. ಇಗ್ನೋರ್ ಮಾಡೋರು ಮಾಡಲಿ, ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ, ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ನೀವು ಇಗ್ನೋರ್ ಮಾಡಿದ್ರೂ ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0ಇಂದ ಬ್ಯಾಟಿಂಗ್, ಬೌಲಿಂಗ್, ಹಾಗೆ 0ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.